10 ಗ್ರಾಮಗಳಿಗೆ ಇರೋದು ಒಂದೇ ಒಂದು ಆಸ್ಪತ್ರೆ. ವೈದ್ಯರಿಲ್ಲದೆ ನರ್ಸ್ಗಳಿಂದಲೇ ರೋಗಿಗಳಿಗೆ ಚಿಕಿತ್ಸೆ. ಎಸ್ ವೀಕ್ಷಕರೇ, ನಾವು ಇಂದು ಹೇಳ ಹೊರಟಿರುವ ಸುದ್ದಿ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಆ ಗಡಿಭಾಗದ ಗ್ರಾಮದಲ್ಲಿ ಇರೋದು ಒಂದೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಆ ಆಸ್ಪತ್ರೆಗೆ ಪ್ರತಿನಿತ್ಯ 100 ಜನ ರೋಗಿಗಳು ಬರ್ತಾರೆ. ಆದರೆ ರೋಗಿಗಳನ್ನ ನೋಡಲು ವೈದ್ಯರಿಲ್ಲ. ಎಲ್ಲ ಕಾಯಿಲೆಗೂ ನರ್ಸ್ಗಳೇ ಚಿಕಿತ್ಸೆಯನ್ನ ಕೊಡ್ತಾರೆ. ಸುತ್ತಲ 10 ಗ್ರಾಮಗಳಿಗೆ ಇದೊಂದೇ ಆಸ್ಪತ್ರೆ ಇರೋದು. ಆರೋಗ್ಯ ಸಮಸ್ಯೆಯಾದ್ರೆ ನೋಡಲು ವೈದ್ಯರಿಲ್ಲ ಅಂತ ಜನರು ಕಂಗಾಲಾಗಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಶಿರಾ ತಾಲೂಕಿನ ಗಡಿಭಾಗವಾದ ಮದಲೂರು ಗ್ರಾಮ ಪಂಚಾಯಿತಿಯ ದುಸ್ಥಿತಿ ಇದು. ಇಲ್ಲಿ ಒಂದೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವಿದೆ. ಆರೋಗ್ಯ ಸಮಸ್ಯೆಯಾದರೆ ಸುತ್ತಲ 10 ಗ್ರಾಮಗಳ ಜನರು ಇಲ್ಲಿಗೆ ಬರಬೇಕು. ಎಲ್ಲ ಸೌಕರ್ಯಗಳು ಇರುವಂತೆ ಸುಸಜ್ಜಿತವಾಗಿ ಹೈಟೆಕ್ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ವೈದ್ಯರಿಲ್ಲದೆ ಸರಿಯಾದ ಚಿಕಿತ್ಸೆ ಇಲ್ಲದೆ ರೋಗಿಗಳು ಪರದಾಡುವಂತಾಗಿದೆ. ಇನ್ನು ಮದಲೂರು ಹೇಳಿ ಕೇಳಿ ಗಡಿಭಾಗ. ಇಲ್ಲಿಗೆ ಆಂಧ್ರ ಪ್ರದೇಶದ ರೋಗಿಗಳು ಕೂಡ ಚಿಕಿತ್ಸೆಗೆಂದು ಬರ್ತಾರಂತೆ. ಇಲ್ಲಿಗೆ ಬರುವ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಹೈಟೆಕ್ ಆಸ್ಪತ್ರೆ ಇದೆ, ಸಮಯಕ್ಕೆ ಸರಿಯಾಗಿ ವೈದ್ಯರಿಲ್ಲ. ಏನೇ ತೊಂದರೆ ಆದರೂ ಕೂಡ ನರ್ಸ್ಗಳೇ ನೋಡ್ತಾರೆ. 50ಕ್ಕೂ ಹೆಚ್ಚು ಪೇಷಂಟ್ಸ್ ಇದ್ದಾರೆ, ಆದರೆ ನೋಡೋರಿಲ್ಲ. ಇಲ್ಲಿ ನಮ್ಮನ್ನ ಕ್ಯಾರೆ ಅನ್ನೋರಿಲ್ಲ ಸರ್, ಏನ್ ಮಾಡೋದು ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ರೋಗಿಗಳು. ಗೊಲ್ಲಳ್ಳಿ ಸರ್, ಇದು ಮದ್ದೂರು ಆಸ್ಪತ್ರೆಯಲ್ಲಿ ಪೇಷಂಟು ಒಂದು 50-60 ಜನ ಪೇಷಂಟ್ ಇದ್ದಾರೆ. ನರ್ಸ್ಗಳು ಮಾತ್ರ ಅವ್ರನ್ನ ಇದು ಮಾಡ್ತಾರೆ. ಡಾಕ್ಟ್ರುಗಳು ಬಂದೇ ಇಲ್ಲ ಸರ್. ಸಿಕ್ಕಾಬಟ್ಟೆ ಪೇಷಂಟ್ ಇದ್ದಾರೆ. ಇಲ್ಲೇನು ಯಾರು ಹೇಳೋರು ಕೇಳೋರು ಇಲ್ದಂಗೆ ಆಗೈತೆ ಸರ್. ಪೇಷಂಟ್ಗಳು ಜನಗಳು ಸಿಕ್ಕಾಬಟ್ಟೆ ಜನ ಬರ್ತಾರೆ ಹೋಗ್ತಾರೆ. ಡಾಕ್ಟ್ರ್ ಇಲ್ಲ ಅಂದರೆ ಅದೇ ವಾಪಸ್ ಹೋಗ್ತಾರೆ. ಇಲ್ಲಿ ನರ್ಸ್ಗಳು ಒಬ್ಬರು ಅವ್ರೇನು ಮಾಡ್ತಾರೆ ಸರ್. ಇಲ್ಲಿ ಡೈಲಿ ಹಿಂಗೆ ಸರ್, ವಾರದಾಗ 2 ದಿನ ಬರ್ತಾರೆ, 2 ದಿನ ಬರೋದಿಲ್ಲ. ಬರೀ ನರ್ಸ್ಗಳು ಒಬ್ಬರೇ ನೋಡ್ಕೊಂಬೋದು. ಹಾಂ, ಇದು ಸುಮಾರು ಅಂದರೆ ಒಂದು 10 ಊರು ಬರುತ್ತೆ ಸರ್. ಸರೌಂಡಿಂಗು. ಆಮೇಲೆ ಇದು ಆಂಧ್ರ ಟಚ್ ಇರೋದ್ರೆ ಆಂಧ್ರದಿಂದಲೂ ಬರ್ತಾರೆ. ಡಾಕ್ಟ್ರು ಜಾಸ್ತಿ ಯಾವಾಗಲೂ ಬರ್ತಾರೆ ಹೋಗ್ತಾರೆ. ಒಂದೊಂದು ದಿನ ಬಂದರೆ 2 ಗಂಟೆಗೆ ಹೋದ್ರೆ ತಿರುಗಿ ಮತ್ತೆ ಬರೋದಿಲ್ಲ. ಭಾಳ ಸಮಸ್ಯೆ ಇದೆ. ಇಲ್ಲಿ ಸಮಸ್ಯೆ ಅಂದರೆ ನಮಗೆ ಡಾಕ್ಟ್ರ್ ಇಲ್ಲದೆ ಸಮಸ್ಯೆ ಇದೆ ಸರ್. ಇಲ್ಲಿ ಎಷ್ಟು ಹಳ್ಳಿ ಗ್ರಾಮಕ್ಕೆ ಸೇರಿ ಆಸ್ಪತ್ರೆ ಇದೆ? ಇದು ಸರ್ ಒಂದು ಕನಿಷ್ಠ 12 ಹಳ್ಳಿ ಇದೆ. ಅಷ್ಟಕ್ಕೂ ಒಬ್ಬರು ಆಯಮ್ಮ ಕೈಲಿ ನಿಭಾಯಿಸೋಕ್ಕಾಗುತ್ತಾ? ಡಾಕ್ಟ್ರುಗಳು ಯಾರೂ ಇಲ್ಲ. ಈಗ ಇರೋ ಡಾಕ್ಟ್ರು ಇನ್ನೊಬ್ಬರು ರಜಾ ಹಾಕಿದ್ದಾರೆ. ರಜೆ ಹಾಕಿದ್ದಾರೆ. ಎಷ್ಟು ದಿವಸ ಹಾಕಿದೆ ಅಂತ ಸರ್ ಅವರಾಗಲೇ ಒಂದು 30 ದಿವಸ ಅಂತ ಹೇಳ್ತಾರೆ. ನಾವು ಕೇಳಿದ್ರೆ ಅವ್ರು ಹೇಳಿದ್ದು 30 ದಿವಸ ಆಯಿತು, ಅವ್ರೇನೋ ಇದಕ್ಕೆ ಟ್ರೈನಿಂಗ್ ಹೋಗ್ಯವ್ರೆ ಅಂತ ಹೇಳ್ತಾರೆ ಸರ್. ಬಟ್ ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಡಾಕ್ಟ್ರುಗಳು ಇಲ್ಲ, ಸಿಬ್ಬಂದಿನೂ ಕಮ್ಮಿ ಇದ್ದಾರೆ. ಸಿಬ್ಬಂದಿನೂ ಕಮ್ಮಿ ಸರ್. ಏನು ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಯಾವಾಗಲೂ. ನೂಕು ಪಾಪ ಅವರು ಶಿಫ್ಟ್ ಏನು ಮಾಡ್ತಾರೆ ಒಬ್ಬರು ಇಲ್ಲಿ. ಈ ಮದಲೂರು ಆಸ್ಪತ್ರೆಯ ಸಮಸ್ಯೆಯ ಕುರಿತು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದೇಶ್ವರ್ ಮಾತನಾಡಿ, ಶಿರಾದಲ್ಲಿ ಒಟ್ಟು 16 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ. ಈ ಮದಲೂರಿನಲ್ಲಿ ಕೆಲಸ ಮಾಡುತ್ತಿರುವ ಡಾಕ್ಟರ್ ಸತೀಶ್ ಅವರು 1 ತಿಂಗಳು ಕಾಲ ರಜೆಯನ್ನ ತೆಗೆದುಕೊಂಡಿದ್ದಾರೆ. ಮದಲೂರಿನಂತೆ ಗೋಮಾರ್ದನಹಳ್ಳಿಯಲ್ಲಿಯೂ ಸದ್ಯಕ್ಕೆ ಡಾಕ್ಟರ್ ಇಲ್ಲ. ಹಾಗಾಗಿ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳನ್ನ 2 ಕಡೆ ಕೆಲಸ ಮಾಡಲು ಸೂಚಿಸಿದ್ದೇನೆ ಅಂತ ಕೈ ಚೆಲ್ಲಿಕೊಂಡ್ರು. ನಮಸ್ಕಾರ, ನಾನು ಡಾಕ್ಟರ್ ಸಿದ್ದೇಶ್ವರ್ ಅಂತ, ಪ್ರಭಾರಿ ತಾಲೂಕು ಆರೋಗ್ಯಾಧಿಕಾರಿ ಶಿರಾದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 16 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ. ಒಂದು ಅರ್ಬನ್ ಹೆಲ್ತ್ ಸೆಂಟರ್ ನಗರ ಆರೋಗ್ಯ ಕೇಂದ್ರ ಇದೆ. ಪರ್ಮನೆಂಟಾಗಿ 16ರಲ್ಲಿ 12 ಜನ ವೈದ್ಯಾಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ಉಳಿದಂತೆ ಬೇರೆ ಖಾಲಿ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳು BAMS ಅವ್ರನ್ನ ನಾವು ನಿಯೋಜನೆ ಮಾಡಿದ್ದೇವೆ. ಈಗ ಸದ್ಯದಲ್ಲಿ ಮದಲೂರು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಸತೀಶ್ ಅವರು 1 ತಿಂಗಳು, ಈಗ ಅವರು PG ಸ್ನಾತಕೋತ್ತರ ಇದಕ್ಕೆ ಎಕ್ಸಾಮ್ ಇರೋದ್ರಿಂದ ಅವರು ಕಮಿಟೆಡ್ ಲೀವ್ ಹಾಕ್ಕೊಂಡು 1 ತಿಂಗಳು ರಜಾ ಹೋಗಿದ್ದಾರೆ. ಅದೇ ಥರ ಗೋಮಾರ್ನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರ್ತಕ್ಕಂಥ ಡಾಕ್ಟ್ರು ಕೂಡ ಅವರು 1 ತಿಂಗಳು ರಜಾ ಹಾಕಿದ್ದಾರೆ. ಈಗ 2 PSCಗಳಿಗೆ ನಮ್ಮ ನೇರ್ಲೆಗುಡ್ಡಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳನ್ನ ವಾರಕ್ಕೆ 3 ದಿವಸ ನಿಯೋಜನೆ ಮಾಡಿಬಿಟ್ಟು ಆರ್ಡರು 3 ದಿವಸದಿಂದ ಹಾಕಿದೆ. ಅವ್ರು ಹೋಗಿದ್ದಾರೋ ಇಲ್ಲ ಅಂತ ನಮಗೆ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಈಗ ನೀವು ಹೇಳೋ ಪ್ರಕಾರ ಅಲ್ಲಿ ಯಾರೋ 1 ವಾರದಿಂದ 10 ದಿವಸದಿಂದ ಯಾರೂ ಡಾಕ್ಟ್ರು ಹೋಗಿಲ್ಲ ಅಂತ ತಿಳಿಸ್ತಾ ಇದ್ದೀರಾ. ಅದನ್ನು ಕನ್ಫರ್ಮ್ ಮಾಡ್ಕೊಂಡು ನಾಳೆಯಿಂದಲೇ ಅಲ್ಲಿ
ದಿನ ಬಿಟ್ಟು ದಿನ ಅಲ್ಲಿ ಒ ಪಿ ಡಿ ನೋಡಲಿಕ್ಕೆ ಡಾಕ್ಟ್ರಿಗೆ ಇವತ್ತು ಏನಾಗಿದೆ ಅಂದರೆ ಅಲ್ಲಿ ಇವರೊಬ್ಬರೇ ಇತ್ತು, ನರ್ಸ್ ಒಬ್ಬರೇ ಇತ್ತು, ಪೇಷಂಟ್ ಜಾಸ್ತಿ ಇದ್ದರು, ಅವರೇ ಟೆಸ್ಟ್ ಮಾಡಿ ಅವರೇ ಇಂಜೆಕ್ಷನ್ ಕೊಡ್ತಾಯಿದ್ರು. ಇವತ್ತು ನರ್ಸ್ಗೆ ಆ ಥರ ಇಂಜೆಕ್ಷನ್ ಕೊಡೋದಕ್ಕೆ ಅಲ್ಲ, ಇದನ್ನ ಟೆಸ್ಟ್ ಮಾಡಿ ಇದು ಮಾಡೋದಕ್ಕೆ ಪ್ರಾವಿಷನ್ ಟೆಸ್ಟ್ ಮಾಡಿ ಕೊಡಲಿಕ್ಕಿಲ್ಲ. ಡಾಕ್ಟ್ರು ಆ್ಯಕ್ಚುಲಿ ಡೈರೆಕ್ಷನ್ ಕೊಡಬೇಕು, ಅದ ನಂತರ ಕೊಡಬೇಕು ಚಿಕಿತ್ಸೆ. ಈಗ ಅನಿವಾರ್ಯ ಸಂದರ್ಭಗಳಲ್ಲಿ ರೆಗ್ಯುಲರ್ ಪೇಷಂಟ್ಸ್ ಇರ್ತಾರೆ, ದಿನ ಅವ್ರು ಬರ್ತಾನೆ ಇರ್ತದೆ, ದಿನ ಅವ್ರ ಕಾಯಿಲೆಗಳು ಏನಂತ ಗೊತ್ತಿರ್ತಾರೆ. ರೆಗ್ಯುಲರಾಗಿ ಡಾಕ್ಟ್ರು ಇದ್ದಾಗ ಅವ್ರು ಕೊಡ್ತಾ ಇರ್ತಕ್ಕಂಥ ಮೆಡಿಸಿನ್ಸ್ನ ಡೈರೆಕ್ಷನ್ಗಳನ್ನು ಕೊಡ್ತಿರ್ತಾರೆ. ರೆಗ್ಯುಲರಾಗಿ ಈಗ ಅವ್ರಿಗೆ ಆ ಇಂಜೆಕ್ಷನ್ನು ಬೇಕಾಗಿರ್ತದೆ, ಹಾಗಾಗಿ ಅವರು ಕೊಡಲಿಕ್ಕೆ ಇದು ಮಾಡಿರ್ತಾರೆ ವೈದ್ಯಾಧಿಕಾರಿಗಳ ನಿರ್ದೇಶನ ತೊಗೊಂಡು. ಸರ್ ಈಗ ಅದು ಗಡಿ ಭಾಗ ಇದೆ ಸರ್, ಆಂಧ್ರ ಗಡಿ, ಇನ್ನೊಂದು 2 ಕಿಲೋಮೀಟರ್ ಅಂದ್ರೆ ಆಂಧ್ರ. ಬೇಡ ಅಲ್ಲಿ ಪೇಷಂಟ್ಗಳು ಜಾಸ್ತಿ ಇದೆ. ಈ ಥರ ಸಮಸ್ಯೆ ಆದರೆ ಹೊಣೆ ಯಾರು, ಇದಾಗಿದೆ ಹೊಣೆ ಅನ್ನೋದಕ್ಕಿಂತ ಅಲ್ಲಿ ಈಗ ಇನ್ನೊಬ್ಬರು ಡಾಕ್ಟ್ರಿಗೆ ನಾವು ಆಲ್ಟರ್ನೇಟ್ ಡೇ ಹೋಗ್ಲಿಕ್ಕೆ ಹೇಳಿದ್ದೀವಿ. ನಮ್ಮ ಈ ಗ್ರಾಮೀಣ ಮಟ್ಟದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜೊತೆಗೆ ಸಮುದಾಯ ಆರೋಗ್ಯ ಅಧಿಕಾರಿಗಳಂತ ಇರ್ತಾರೆ. ಅವರು ವಿಲೇಜ್ ಲೆವೆಲಲ್ಲಿ ಕೆಲಸ ಮಾಡ್ತಿರ್ತಾರೆ. ಯಾವ್ದಾದ್ರು ತುರ್ತು ಸಂದರ್ಭಗಳಲ್ಲಿ ಅವರು ಅಟೆಂಡ್ ಮಾಡಿ ನಿಮಗೇನಾದ್ರು ಹೆಚ್ಚಿನ ಟ್ರೀಟ್ಮೆಂಟ್ ಬೇಕು ಅಂದರೆ ತಾಲೂಕು ಮಟ್ಟಕ್ಕೆ ಕಳಿಸೋದಿರ್ತಾರೆ. ಈಗ ಡಾಕ್ಟ್ರು ಅವರು ರಜಾ ಹಾಕ್ಕೊಂಡು ಹೋಗಿರೋದ್ರಿಂದ ಇಂಥ ತೊಂದರೆ ಆಗಿದೆ. ಹಾಗಾಗಿ ಬದಲಿ ವ್ಯವಸ್ಥೆ ನಾವು ಡಾಕ್ಟರ್ ಇವರು ರಾಹುಲ್ ಅಂತ ನೇರಳೆಗುಡ್ಡದವ್ರಿಗೆ ವಾರದಲ್ಲಿ 3 ದಿವಸ ಅಲ್ಲಿ ಡೆಪ್ಯುಟೇಷನ್ ಆಗ್ತಾಯಿದೆ. ಒಟ್ನಲ್ಲಿ ಈ ವ್ಯಾಪ್ತಿಯಲ್ಲಿ ಇದೊಂದೇ ಹೆರಿಗೆ ಆಸ್ಪತ್ರೆ ಇರೋದು. ಆದರೆ ವೈದ್ಯರಿಲ್ಲದೆ ಮಹಿಳೆಯರು ಕಷ್ಟಕ್ಕೆ ಸಿಲುಕಿದ್ದಾರೆ. ಡಾಕ್ಟರ್ ಇಲ್ಲದೇ ಇರೋದ್ರಿಂದ ಜ್ವರ, ನೆಗಡಿಯಂಥ ಕಾಯಿಲೆಗೆ ಬಂದರೆ ಮಾತ್ರ ನರ್ಸ್ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡ್ತಾರೆ. ಹೀಗಾಗಿ ರೋಗಿಗಳು ಕಾಯಿಲೆಗೆ ಚಿಕಿತ್ಸೆ ಸಿಗದೆ ಪರದಾಡ್ತಾ ಇದ್ದಾರೆ. ಕೂಡಲೇ ತುಮಕೂರು ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಜನರ ಜೀವವನ್ನ ಕಾಪಾಡುವ ಕೆಲಸ ಮಾಡಬೇಕಿದೆ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.